ಇಂದು ವಿಶ್ವ ಪರಿಸರ ದಿನದ ಅಂಗವಾಗಿ ಒಂದು ಚಿಕ್ಕ ಕತೆ ಹೇಳಬೇಕು ಅನ್ನಿಸ್ತಾ ಇದೆ. ಅದು ಮರಗಳಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಒಂದು ಬಲಿದಾನದ ಕತೆ. ಮತ್ತು ರಾಜಸ್ಥಾನದ ಕೇಜರ್ಲಿ ಎಂಬ ಹಳ್ಳಿಗೆ ಕರಾಳ ದಿನ. ಯಾಕೆ ಅಂದರೆ ಅಲ್ಲಿ ಒಂದು ಹತ್ಯಾಕಾಂಡವೇ ನಡೆದೋಯ್ತು. ಅದು ಯಾವುದಕ್ಕೆ, ಯಾರಿಂದ, ಯಾವುದಕ್ಕಾಗಿ ಅಂತ ಮುಂದೆ ವಿವರವಾಗಿ ಹೇಳ್ತೀನಿ ಕೇಳಿ. ಈ ಕೇಜರ್ಲಿ ಎಂಬ ಹಳ್ಳಿಯಲ್ಲಿ ಅಮೃತಾ ದೇವಿ ಎಂಬ ಧೈರ್ಯಶಾಲಿ ಮಹಿಳೆ ವಾಸಿಸುತ್ತಿದ್ದಳು. ಅವಳು ಬಿಷ್ಣೋಯಿ ಸಮುದಾಯಕ್ಕೆ ಸೇರಿದವಳಾಗಿದ್ದಳು. ಪ್ರಕೃತಿ ಮತ್ತು ಮರಗಳನ್ನು ತನ್ನ ಜೀವದಷ್ಟೇ ಪ್ರೀತಿಸುತ್ತಿದ್ದಳು. ಒಂದು ದಿನ ರಾಜನ ಆದೇಶದಂತೆ ಸೈನಿಕರು ಕೇಜರಿ ಮರಗಳು ತುಂಬ ಬೆಳೆದಿದ್ವು. ಅವರು ಅದನ್ನೇನೋ ಕಟ್ ಮಾಡಿಬಿಟ್ಟು ಏನೋ ಮಾಡಬೇಕು ಅಂತ ರಾಜನ ಆದೇಶ ಆಗಿರುತ್ತೆ. ಸೈನಿಕರು ಬಂದು ಆ ಕೇಜರಿ ಮರಗಳನ್ನು ಕಡಿಯಲು ಪ್ರಾರಂಭ ಮಾಡ್ತಾರೆ. ಆ ಮರಗಳನ್ನು ಕಡಿಯಲು ಬಂದಾಗ ಈ ಅಮೃತಾ ದೇವಿ ಅದನ್ನು ನೋಡಿ ಓಡಿ ಬಂದು ಒಂದು ಮರವನ್ನು ಅಪ್ಪಿಕೊಂಡು ನಿಂತ್ಕೋತಾಳೆ. ಆವಾಗ ಸೈನಿಕರು ಇಲ್ಲಿಂದ ನಡೆ, ನಾನು ಈ ಮರವನ್ನು ಕಡಿಯಬೇಕು ಅಂದಾಗ ಅವಳು ಒಂದು ಮಾತು ಹೇಳ್ತಾಳೆ, ಒಂದು ಮರವನ್ನು ಉಳಿಸಲು ನನ್ನ ತಲೆ ಕೊಡುವುದಾದರೂ ಅದು ಅಗ್ಗದ ಬೆಲೆ ಅಂತ ಹೇಳ್ತಾಳೆ. ಆದರೆ ಸೈನಿಕರು ಅವರ ಮಾತನ್ನು ಕೇಳಲಿಲ್ಲ. ಅಮೃತಾದೇವಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಮರವನ್ನು ರಕ್ಷಿಸಲು ಪ್ರಯತ್ನಿಸಿದರು. ಇದನ್ನು ನೋಡಿದ ಅವರು 3 ಹೆಣ್ಣು ಮಕ್ಕಳು ಸಹ ಅದೇ ರೀತಿ ಮರಗಳನ್ನು ತಬ್ಬಿಕೊಂಡಾಗ ಆ ಮರಗಳನ್ನು ಕಡಿಯುವುದರ ಜೊತೆಗೆ ಅವರ ತಲೆಯನ್ನೇ ಕಡಿದರು. ಇದನ್ನೆಲ್ಲ ನೋಡ್ತಾ ಇದ್ದ ಆ ಹಳ್ಳಿಯ 100 ಜನರು ಬಂದು, ಅಂದರೆ ಒಟ್ಟಿನಲ್ಲಿ 363 ಜನರು ಮರಗಳ ರಕ್ಷಣೆಗಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದರು. ಈ ಘಟನೆ ರಾಜನಿಗೆ ತಿಳಿದ ನಂತರ ಅವರು ಮರಗಳನ್ನು ಕಡಿಯುವುದನ್ನು ನಿಲ್ಲಿಸುವಂತೆ ಆದೇಶಿಸಿದರು. ಆ ದಿನದಿಂದ ಕೇಜರ್ಲಿ ಗ್ರಾಮ ಪರಿಸರ ಸಂರಕ್ಷಣೆಯ ಪ್ರತೀಕವಾಗಿ ಪ್ರಸಿದ್ಧಿಯಾಯಿತು. ಪ್ರಕೃತಿಯನ್ನು ರಕ್ಷಿಸುವುದು ಎಂದರೆ ನಮ್ಮ ಭವಿಷ್ಯವನ್ನು ರಕ್ಷಿಸುವುದು. ಈ ಅಮೃತಾ ದೇವಿಯವರ ಕತೆ ನಮಗೆ ಮರಗಳು ಕೇವಲ ಸಸ್ಯಗಳಲ್ಲ, ಅವು ನಮ್ಮ ಜೀವನದ ಭಾಗ ಎಂಬುದನ್ನು ನೆನಪಿಸುತ್ತದೆ. ಅವರ ತ್ಯಾಗದಿಂದಲೇ ನಂತರ ಪರಿಸರ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿತು. ಅವರ ಹೇಳಿದ ಪ್ರಸಿದ್ಧ ಮಾತು ಅವರ ಭಾಷೆಯಲ್ಲೇ ಹೇಳುತ್ತೇನೆ ಕೇಳಿ. ಸರ್ ಸಾಂಟೆ ರುಕ್ ರಹೇ ತೋ ಬಿ ಸಸ್ತು ಝಾಣ್. ಅಂದರೆ ರಾಜಸ್ಥಾನದಲ್ಲಿ ಈ ಮಾತಿನ ಅರ್ಥ, ಒಂದು ಮರ ಉಳಿಯುವುದಾದರೆ ನನ್ನ ತಲೆ ಕೊಟ್ಟರೂ ಅದು ಅಗ್ಗದ ಬೆಲೆ. ಆ ಹಳ್ಳಿಯ ಜನ ತಮ್ಮ ಮರಗಳನ್ನು, ಅಂದರೆ ಕೇಜರಿ ಮರಗಳ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಆದರೆ ನಮ್ಮ ಪ್ರಾಣವನ್ನು ರಕ್ಷಿಸುವುದರಲ್ಲಿ, ಸಂರಕ್ಷಿಸುವುದರಲ್ಲಿ, ಕಾಪಾಡುವುದರಲ್ಲಿ ನಿಂತ ಈ ಮರಗಳನ್ನು ಸಂರಕ್ಷಿಸಲು ನಾವು ವಿಫಲರಾಗಿದ್ದೇವೆ. ನರಹತ್ಯ ಪಾಪ, ಪ್ರಾಣಿ ಹತ್ಯ ಪಾಪ, ಆದರೆ ಮರಗಳ ಹತ್ಯಾಕಾಂಡವೇ ಆಗ್ತಾ ಇದೆ, ಅದು ಪಾಪ ಅಲ್ವೇ? ಆ ಪಾಪದ ಬಗ್ಗೆ ಯಾರೂ ಆಲೋಚನೆಯೂ ಮಾಡ್ತಾ ಇಲ್ಲ. ಮರಗಳನ್ನು ಕಡಿದು ಮನೆಗಳನ್ನು ಕಟ್ಟುತ್ತಾ ಇದ್ದಾರೆ. ಆದರೆ ಮರಗಳು ನಮಗೆ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಗೊತ್ತಾದರೂ ಒಂದೇ ಒಂದು ದಿನ ಪರಿಸರ ದಿನ ಆಚರಣೆ ಮಾಡಿದರೆ ಅಷ್ಟೇ ಅಲ್ಲ, ನಮ್ಮ ಜೀವನ ಪ್ರತಿದಿನವೂ ಪರಿಸರ ದಿನ ಆಚರಿಸಬೇಕು. ಪ್ರತಿದಿನವೂ ನಾವು ಮರಗಳನ್ನು ಸಂರಕ್ಷಿಸಬೇಕು, ಗಿಡ ಮರಗಳನ್ನು ನೆಡ್ತಾ ಇರಬೇಕು. ಅದೇ ನಮ್ಮ ಪರಿಸರ ದಿನ.